ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಬ್ಬರು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಗೈಸ್, ಎಲ್ಲರೂ ಹೇಗಿದ್ದೀರಾ? ಒಂದು 3-4 ದಿವಸದ ವ್ಲಾಗ್ ಇದಾಗಿರುತ್ತೆ. ಒಂದು 5 ದಿವಸದಿಂದ, ಒಂದು ವಾರದಿಂದ ನಾನು ವ್ಲಾಗೇ ಹಾಕಿಲ್ಲ. ಅದಕ್ಕೋಸ್ಕರ ಇವತ್ತು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದಿತ್ತು, ಒಂದು 3-4 ದಿವಸದ್ದು. ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ, ಇದು ನೋಡಿ ನಮ್ಮ ಮನೆ ಹತ್ರ ಮಳೆ ಬರ್ತಿದ್ದು. ಅದಕ್ಕಿಂತ ಮುಂಚೆ ಒಂಥರ ಕೆಂಪು ಮೋಡದ ಥರ ಆಗಿತ್ತು. ಆ ಕ್ಲಿಪ್ಪಿಂಗ್ಸ್ನೆಲ್ಲ ತೊಗೊಂಡಿದ್ದೀನಿ. ಸೊ ಗೈಸ್, ಇದು ನಮ್ಮ ಅಮ್ಮಂಗೆ ಹೊಸ ಮೊಬೈಲಿಂದ ನೋಡಿ ಈ ಥರನೂ ಕ್ಯಾಮ್ರಾ ಇದು ಮಾಡ್ಬೋದು ಅಂತ ನಾವು ಅಮ್ಮಂಗೆ ಹೇಳ್ಕೊಡ್ಬೇಕಾದ್ರೆ ಒಂದು ಕ್ಲಿಪ್ಪಿಂಗ್ಸ್ನ ತಗೊಂಡೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಡೇ ವ್ಲಾಗ್ನ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಡೇ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಕಿಟಕಿಲಿ ಈ ಥರ ಬೆಳಕು ನೋಡಿ ಗೈಸ್, ನಮ್ಮ ಮನೆ ಕಿಟಕಿಯಿಂದ ಹೆಂಗಿದು ಬರ್ತೈತೆ, ಬಿಸಿಲು ಹೊಡಿತೈತೆ. ಈಗ ಟೀ ಇಟ್ಟಿದ್ದೀನಿ. ಈಗ ಟೈಮ್ ಬಂದು ಎಷ್ಟು ಗೊತ್ತಾ? ಅಲ್ಲೇ ಸಾಯಂಕಾಲ 5 ಗಂಟೆ ಆಗೈತೆ. ನಮ್ಮ ಮನೇಲಿ ಇವತ್ತೇನು ಮಾಡಿದ್ವಿ ಗೊತ್ತಾ? ನೋಡಿ, ಚಿಕನ್ ಸಾಂಬಾರು ಮಾಡೈತೆ ನಮ್ಮಮ್ಮ. ಅದಾದಮೇಲೆ ಚಿಕನ್ ಕಾಳು, ಚಿಕನ್ ಸಾಂಬಾರು ಎಲ್ಲ ಮಾಡೋದು ಇವತ್ತು. ನೋಡ್ತಾ ಇರ್ಬೋದು, ನಮ್ಮ ಮನೆಗೆ ಯಾವಾಗಲೂ ಸಾಂಬಾರು ಹಿಂಗೆ ಇರುತ್ತೆ. ನೋಡಿರ್ಬೋದು ನೀವು, ಇಷ್ಟೊಂದು ಬ್ಲಾಗಲ್ಲಿ ತೋರಿಸಿದ್ದೀನಿ ನಾನು. ನೋಡಿ, ಬಿಸಿಲು ಎದುರಿಗೆ ಹೊಡಿಯುತ್ತೆ ನಮ್ಮ ಮನೆಗೆ. ಹೆಂಗೆ ಹೊಡಿತೈತೆ ಅದು ಅಡುಗೆ ಮನೆ ಕಿಟಕಿಯಿಂದ, ಹಿಂದೆಗಡೆಯಿಂದ. ನಮ್ಮಮ್ಮ ಏನು ಮಾಡ್ತಿದ್ದು ಗೊತ್ತಾ? ಬನ್ನಿ ತೋರಿಸ್ತೀನಿ. ನೋಡ್ರಿ, ಹೂವು ಕಟ್ತೈತೆ. ಇವತ್ತು ಹೂವು ಕಮ್ಮಿ ಕೊಟ್ಟರು, ಬರೀ 3 kg ಅಷ್ಟೇ ಹೂವು ಕೊಟ್ಟಿರೋದು ಇವತ್ತು. ಖುಷಿ ಬಿಡು. ಇನ್ನು ಅಷ್ಟು ಕಟ್ಟಿದ್ರೆ ಇನ್ನು 2 ಇರೋದು. ಇನ್ನೇನೊಂದು 5 ಗಂಟೆ 5:30 ಅಷ್ಟರಲ್ಲಿ ನಮ್ಮ ಅಕ್ಕ ಬರ್ಬೋದು ಇವತ್ತು. ಬಾ ಅಂತ ಕರೆದಿದ್ದೀನಿ. ನೋಡಿ ನಾನು ಹೆಂಗಿದ್ದೀನಿ, ಈ ಥರ ಇದೆ. ಗೈಸ್, ನಮ್ಮಮ್ಮ ಮುದ್ದೆ ಚಾಲೆಂಜ್ ಮಾಡ್ರಿ ಅಂತ ಹೇಳ್ತಾ ಇದ್ದೆ. ಅಪ್ಪ ಬೇಡಪ್ಪ ಅಂಕಲ್, ಹಾಲೆ ಊಟ ಮಾಡಿದ್ದೀನಿ ನಾನು. ತಲೆಗೆ ಹೊಚ್ಕೊಬೇಕು ವಯಸ್ಸು ಮಧ್ಯಾಹ್ನ. ತಲೆಗೆ ಹೊಚ್ಕೊಂಡೆ ಅಷ್ಟು ಹೂವು ಬಂದು, ಸ್ನಾನ ಮಾಡ್ಕೊಂಡು ಅಷ್ಟು ಹೂವು ಬಂದು ತಲೆಗೆ ಹೊಚ್ಕೊಬೇಕು. ಈಗ ಹೂವು ಕಮ್ಮಿ ಕೊಟ್ಟರೆ ತಲೆಗೆ ಹೊಚ್ಕೊಳ್ಳೋಣ. ಸುಮ್ಮನೆ ಬಟ್ಟೆ ಇಟ್ಕೊಂಡು ಹೂವು ಕಟ್ಟಕ್ಕೆ ಕೂತಿದ್ದೆ. ಈಗ ಯಪ್ಪ ಇಲ್ಲಪ್ಪ, ನಾನು ಬರಲ್ಲ. ನೋವೇ ನೀನು ನಾನು ಗೆದ್ರೆ ಕೊಡ್ತೀಯ ಯಾರಿಗೂ ಕಂಡಂಗೆ. ಬ್ಯಾಡ ಕಣಪ್ಪ, ದುಡ್ಡೇ ಇಲ್ಲ ನೀನು ಹತ್ರ. ಸುಮ್ಮನೆ ಹಾಂ, ನೀನು ದುಡ್ಡೇ ಇಲ್ಲ ನಿನ್ನ ಹತ್ರ. ಫೋನ್ಪೇ ಬ್ಯಾಡ, ಫೋನ್ಪೇ ಮಾಡೋಕ್ಕೆ ಯಾರೂ ಇಲ್ಲ. ನೀನು ಯಾವಾಗ ಒಬ್ರು ಹಿಂಗೆ ಕಾಲು ಕಿತ್ಕೊಂತೀವಿ, ಸುಮ್ಕಿರತ್ತ. ಗೈಸ್, ಚೆನ್ನಾಗಿತ್ತು. ಬನ್ನೀಗ ಬನ್ನೀಗ ಟೀ ಸೋಸ್ಕೊಳ್ಳೋಣ. ಚೆನ್ನಾಗಿ ಮಾಡ್ಕೊಂಬ ಟೀನ. ಗಂಜಿ ಮಾಡಬೇಡ, ಬೈದ್ಬಿಡ್ತೀನಿ. ನೋಡಿ ಗೈಸ್, ಇಷ್ಟು ಚೆನ್ನಾಗಿ ಟೀ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಹೆಂಗೆ ಗಂಜಿದ್ದಂಗೆ ಆಯಿತು ಅಂತ ಹೇಳ್ತೀನಿ ಹೆಂಗೆ ಇರ್ತತೆ ಅಂತ. ಇದೇನು ಹಿಂಗೈತೆ ತೆಳ್ಳುಗೆ ನೋಡ್ತೀನಿ. ಕಾಟ ಕೂಕಳ ಮಾಮು ಹಂಗೆ ಕೂಕೊಂಡಿರ್ತದೆ. ವೀಡಿಯೋ ಮಾಡಿದ್ರೆ ಹಾಕ್ಬೇಡ ಅಂತತಿ. ತೆಳ್ಳುಗೈತೆ. ಒಂದೊಂದ್ ದಿವಸ ಒಂದೊಂದ್ ಮಾಡ್ತಿಲ್ಲ. ದಿವಸ ಒಂದ್ ದಿವಸ ಹಾಕಿದ್ದು ಟೀ ಪುಡಿ ಎಷ್ಟಾದ್ರು ಅಂತ ಗೊತ್ತಾಗ. ಸೊ ಗೈಸ್, ಬನ್ನಿ ಒಂಚೂರು ಅನ್ನ ಉಣ್ಣುವ. ಅನ್ನ ಉಣ್ಣೋಣ. ಮುದ್ದೆ ಉಣ್ಣಿವಂತ ಬೇಡಪ್ಪ, ದಪ್ಪ ಮುದ್ದೆ ಮಾಡ್ಕೊಂಡು 100 ರೂಪಾಯಿ ಕೊಡ್ತೀನಿ. ಮುದ್ದೆ 1000 ರೂಪಾಯಿ ಕೊಡ್ತೀನಿ ಅಂದ್ರೆ ಬೇಡ ನನಗೆ. ತಿಂದಿದ್ದೆ ನೋಡಿದಿ ಹೆಂಗೈತೆ ಮುದ್ದೆ ಉಣ್ಣಿಸುತ್ತೆ. ಸೆಲ್ಫಿ ಸ್ಟಿಕ್ ಯಾವುದೋ ಮೂಲಿಗೆ ಹೋಗ್ಬಿಟ್ಟೈತೆ, ಸಿಕ್ತಿಲ್ಲ. ಯಾರು ತಗೊಂಡಿಲ್ಲ. ಸೊ ಗೈಸ್, ಬಿಸಿಲು ಬಿಡ್ತೈತೆ, ಅಡ್ಜಸ್ಟ್ ಮಾಡ್ಕೊಳ್ರಿ. ಅಲ್ಲೆಲ್ಲೋ ಸಂದಿಗೆ ಬಿದ್ದಿರ್ತೈತೆ. ಯಾರು ಟೀ ಪೈ ಸಂದಿಲಿ. ಇವತ್ತು ನಮ್ಮ ಮನೆ ಹತ್ರ ಸಾಯಂಕಾಲದ ಈಚೆಗಡೆ ಗ್ರೀನರಿ ಎಲ್ಲ ತೋರಿಸ್ತೀನಿ ಬನ್ನಿ. ಸೊ ಗೈಸ್, ಈ ನಡುವೆ ನಾನು ಕರೆಕ್ಟಾಗಿ ಊಟ ಉಣ್ಣೋದೇ ಬಿಟ್ಬಿಟ್ಟಿದ್ದೀನಿ. ಯಾಕೆ ಎಲ್ಲ ಖಾಲಿ ಆಯ್ತಾ ಮನೆಗೆಲ್ಲ? ಬೆಳಗ್ಗೆ ಅಮ್ಮ ಕೈಲಿ ಉಗಿಸ್ಕೊಂಡಿದ್ದೀನಿ. ಹೊಟ್ಟೆಗೆ ಗುಡ್ರ ಅಂತೈತಿ ಅಂದ್ಬಿಟ್ಟು ಉಗಿಸ್ಕೊಂಡಿದ್ದೀನಿ. ನೋಡಿ, ಯಾರು ತಿನ್ನೋರು ಯಾರು, ತಟ್ಟೆ ಎತ್ತಿಕೋರು ಯಾರು ಅಂತ ಹೊಟ್ಟೆ ಕೊರ ತಿನ್ಬೇಕು ಅಂತ ತಿಂದ್ರೆ ಹೊಟ್ಟೆ ತುಂಬಬೇಕು. ನನ್ನ ಅನ್ನ ಆಯ್ತು ತಿನ್ನೆ ಅಂದ್ರೆ ದೌಲತ್ ಮಾಡ್ಕೊಂಡು ದೌಲತ್.
ಈಗ ಬನ್ನಿ ಸುಮ್ಮನೆ ತಲೆ ಸಾರು ಬಿಟ್ಕೊಂಡು ಉಣ್ಣುವ. ತಲೆ ತಿನ್ನು. ಖಾಲಿ ಏನು ಇವತ್ತು ಇಡೀಟೇವಲ್ಲ ಒಂದೇ ನಂದೇ ಕಾಲು ಕೊಟ್ಬಿಡ್ತೀನಿ. ಕಾಲು ನೀನೇ ತಿನ್ನು ನಿನ್ನ ಕಾಲು ನೋಡಿ ಗೈಸ್. ಕಾಲು ತಿನ್ಬೇಡ ಕಣೆ, ಕಾಲು ಅಲ್ಲಾಡ್ತವೆ. ಆಯ್ತು. ತಲೆ ತಿನ್ನು. ತಲೆ ಆಡಲ್ವಾ? ತಲೆ ಆಡಲ್ಲ. ನೋಡಿ ನೋಡ್ರಿ ಟೀ ಕುಡ್ಕೊಂಡು ಕೂತಿರೋ ಸ್ಟೈಲ್. ಯಾರು ಹೊಟ್ಟೆ ಉಳಿದ ನೋಡಿ ಅಲ್ಲೊಂದು ಮೊಬೈಲ್ ಅನಾಥ ಮಗುವಾದೆ ನಾನು ಅಂತ ಐತಿ. ಬನ್ನಿ ಗೈಸ್ ಈಗ ಅನ್ನ ಮಾಡುವ. ಅನ್ನ ಉಂಡ್ಬಿಡ, ಮುದ್ದೆ ತಿಕ್ಕೊಂಡು ನೋಡಪ್ಪ. ಇವತ್ತು ಯಾಕೋ ಪೀಸು ಒಂಥರ ಕೆಂಪು ಪೀಸು ಇಲ್ಲ, ಕಾಳಿಗೆಲ್ಲ ಕುಯ್ದಾಕಿ ಹಾಕಿನಲ್ಲ ಒಂಥರ ನಂಗೆ ಮೂಳೆ ಸಿಗಕ್ಕ ತಿಂದಂಗೆ ಅನಿಸ್ತಿಲ್ಲ. ಈ ಕೆಂಪು ಪೀಸ್ ಇಷ್ಟ. ಬರೀ ನಿಂಗೆ ಇದೆಯಾ ಕೆಲಸ ಯಾವಾಗಲೂ ಕಳೆ ಕೀಳೋದು? ಸೊಪ್ಪು ಸಿಕ್ತೈತೆ ಕಣೆ, ಕಳೆ ಬಿಟ್ಟರೆ ನೋಡು ಕೊತ್ತಂಬರಿ ಹಾಕಿರೋದು ಎಷ್ಟು ಚೆನ್ನಾಗುತ್ತೈತೆ ನೋಡು. ಅಲ್ಲಿ ಎಷ್ಟೊಂದು ಕೊತ್ತಂಬರಿ ಹಾಕಿದ್ದೆ, ಎಲ್ಲ ಮಳೆ ಬಂದು ಎಲ್ಲ ಗಿಡ ಅವತ್ತು ಧನಿಯಾ ಉರಿಯುವ ಮೆಣಸಿನ ಗಿಡ ಎತ್ತಿಗೆ ನೋಡು, ಅದು ಎಷ್ಟು ಚೆನ್ನಾಗುತ್ತೈತೆ ನೋಡು. ನೀನು ಕಳೆ ಕಿತ್ತರೆ ನೋಡಿ, ಇದೆಲ್ಲ ಹುಳ್ಳಿಕಾಳು ಎಸ್ತಿದ್ದಲ್ಲ ನೀನು, ಹುಳ್ಳಿಕಾಳು ಗಿಡ ಇದು. ಹುಳಿಕಾಳು ಯಾವಾಗ ಎಸ್ತಿದ್ದೆ? ಮೊನ್ನೆ ಹುಳ್ಳಿಕಾಳು ಇವಾಗ ಎಸ್ತಿದ್ದಲ್ಲ, ಹುಳ್ಳಿಕಾಳು ಗಿಡ ಇದು ನೋಡು. ಪುದೀನ ಸೊಪ್ಪು ಎಷ್ಟು ಚೆನ್ನಾಗಿ ಬಂದೈತಿ. ಅವಾಗ ಹೋಗಿ ಏನಾದರೂ ಚಿಕನ್ ಫ್ರೈ ಒಂದು ಅರ್ಧ kg ಚಿಕನ್ ಫ್ರೈ ಮಾಡಬೇಕು ಅಂದರೆ ಓಡೋಗಿ 5 ರೂಪಾಯಿ ಪುದೀನ ತಂಬ ಅಂತ ಕಳಿಸ್ತಿದ್ದೆ. ಇವಾಗ ಅಲ್ಲೇ ಒಂದು 6 ತಿಂಗಳಿಂದ ಪುದೀನನೇ ತರಲ್ಲ ನೋಡು. ಎಷ್ಟೊಂದು ಕಳೆ ಹೋಗ್ತಾನೆ ಇರ್ತೈತೆ, ಈಗ ಹೇಳ್ತಾ ಇರ್ಬೇಕು. ಈಗ ಕಿತ್ತರೆ ಚೆನ್ನಾಗಿರ್ತೈತೆ ನೋಡಿ. ಎಷ್ಟು ಚೆನ್ನಾಗಿತ್ತು ನಾಟಿ ಕೊತ್ತಂಬರಿ ನೋಡು. ನಾವು ನಾಟಿ ಬೀಜ ಹಾಕ್ಸಿರೋದು ಅದು ಕೊತ್ತಂಬರಿ ನೋಡು, ಎಷ್ಟು ಗಮ್ಮ ಅಂತತೆ ನೋಡು, ಎಷ್ಟು ಗಮ್ಮ ಅಂತತೆ ಕೊತ್ತಂಬರಿ, ಘಮ ಘಮ ಅಂತತೆ ನೋಡು. ನೋಡಿ ಗೈಸ್ ಕಡಲೆಕಾಯಿ ಯೋಸಿದ್ದಾವೆ ನೋಡು. ಪುದೀನ ನೋಡು, ನಾಟಿ ಪುದೀನ ಅದನ್ನೇ ಹಾಕಿದ್ದೆ, ಎಷ್ಟು ಸ್ಮೆಲ್ ಐತೆ ನೋಡು. ನೋಡ್ರಿ ಎಷ್ಟು ಚೆನ್ನಾಗಿ ಸ್ಮೆಲ್. ಒಂದು ಸ್ವಲ್ಪ ಒಂದೇ ಹಾಕಿದ್ದು ಇಷ್ಟಾಗಲ ಅಡ್ಕೊಂಡೈತಿ. ಇವಾಗ ಹೆಂಗೆ ಗೊತ್ತಾ, 5 ರೂಪಾಯಿ ಪುದೀನ ಕೊಡ್ರಿ ತರಕ್ಕೆ ಹೋಗೋದೈತಿ, ಇಲ್ಲೇ ಕೀಳ್ತಾ ಚೆನ್ನಾಗಿ. ಬಸ್ ಎಷ್ಟು ಗಾಡಿಗಳು ಓಡ್ತಾ ಗೊತ್ತಾ ನೋಡಿ. ನಮ್ಮ ಮನೆ ಇಲ್ಲೇ ಇರೋದು, ಬೊಂಬುಡಿ ಯಾರಾದ್ರು ನೋಡಿ. ಕಳೆ ಕೀಳ್ತಾ ಇದ್ರೆ ಒಂದು ವಾರಕ್ಕೊಂದ್ಸರಿ ಬೆರಕೆ ಸೊಪ್ಪು ಕುಯ್ಕೊಂಡು ಊಟ ಮಾಡ್ಬೋದಾ? ಇಲ್ಲೇ ನುಗ್ಗೆ ಸೊಪ್ಪಿನ ಗಿಡ ಆಯ್ತಾ, ಒಂದಿಷ್ಟು ನುಗ್ಗೆ ಸೊಪ್ಪು ಈಗ ನೋಡಿ. ಇದು ಮೊನ್ನೆ ಕಿತ್ಕೊಂಡಿದ್ದೀನಿ ಸೊಪ್ಪು. ಈಗ ಇನ್ನೊಂದ್ಸರಿ ಈಗ ಚಿಕನ್ ಸಾರು ಮಾಡಿದ್ದೀವ, ಇನ್ನೊಂದ್ಸರಿ ಸಾರು ಮಾಡೋ ಅಷ್ಟೊತ್ತಿಗೆ ಒಂದು ದಿವಸಕ್ಕೆ ಆಗೋಷ್ಟು ಬೆರಕೆ ಸೊಪ್ಪು ಸಿಗ್ತೀವಿ ನೋಡ್ರಿ. ಹೂವು ದಾಸವಾಳ ಗಿಡ ವಾರಕ್ಕೆ ಹೂವು ಸಿಗ್ತವೆ. ಹೂವು ಕಟ್ಟೋದು ಬಿಟ್ಟು ಬಂದು ವಿಡಿಯೋ ಮಾಡ್ತಾ ಇರ್ತೀವಿ. ಯಾಕೋ ಕರ್ಬೇವಿನ ಗಿಡ ಎಲ್ಲ ಒಣಗೆ ಹೋಗೈತಿ. ಇವತ್ತು ಎಷ್ಟೊಂದು ಹೂವು ನೋಡು. ನಾಳೆಗೆ ಬುಧವಾರ ಅಲ್ವಾ, ಯಾರೋ ಕಿತ್ಕೊಂಡೋಗಿದ. ಅದೇ ಗುರುವಾರ ಶುಕ್ರವಾರ ನೋಡು ಇರೋದೇ ಇಲ್ಲ. ಅಜ್ಜಿ ಬಂದು ಹೋಗಿರಂಗೈತೆ, ಹೂವು ಇಕ್ಕೈತೆ ನೋಡಿ. ಈಗ ಇದೊಂದು ಅಜ್ಜಿ ಮನೆ, ಅಜ್ಜಿ ಇಲ್ಲ ಮಗಳು ಮನೆಗೈತಿ. ಕಳ್ಳಿ ನೋಡಂಗೆ ನೋಡ್ತಾವೆ ಅದೆಲ್ಲ ಕಳ್ಮಿಣ್ರಿ ನೋಡಿ. ಈ ಸೊಪ್ಪು ಸಾರ್ಗೆ ಹಾಕು ಅಂತ ಹೇಳೋಯ್ತಾವ ಅಜ್ಜಿ. ಇದೇನು ಸೊಪ್ಪು ಅಂತ ಗೊತ್ತಿಲ್ಲ, ಕಮೆಂಟ್ ಮಾಡಿ ಇದೇನು ಸೊಪ್ಪು ಅಂತ ಗೊತ್ತಿದ್ರಿ. ನೋಡಿ ಇದು ಎಷ್ಟು ಉದ್ದ ಐತಿ, ಇದೂ ಸಾರ್ಗೆ ಹಾಕು ಚೆನ್ನಾಗಿರ್ತದೆ ಅಂತ ಹೇಳ್ತಿದ್ದು ನೋಡು. ಹುಲ್ಲು ಏನೂ ಇಲ್ಲ, ಕಳೆ ಅಂತೀವಿ ನೋಡಿ. ಕೀಳ್ತಾ ಇದ್ರೆ ಬುಡ್ ಸಮೇತ ಕೀಳ್ಬೇಕು, ಗೊತ್ತಾನೇ ಇರುತ್ತೆ. ಭೂಮಿ ತಾಯಿ ಹೋಗೋರಲ್ಲ ಯಾಕೆ ಹುಡುಗಿ ಹಿಂಗೆ ವಿಡಿಯೋ ಮಾಡ್ತಾ ಇತ್ತಲ್ಲ, ಯಾಕೆ ಅನ್ಕೊಂಡು ಹೋಗ್ತಾರೆ ನೋಡಿ. ತುಳಸಿ ಗಿಡ ನೋಡೋದು, ತುಳಸಿ ಗಿಡ ತೋರಿಸು. ಆ ತುಳಸಿ ಗಿಡಕ್ಕೆ ಎಲ್ಲ ಒಂಥರ ಕಡ್ಡಿ ಆದಂಗಾಗಿತ್ತು. ಅಕ್ಕಿ ತೊಳೆದಿರೋದು ನೀರು ಇದ್ರೆ ಎಷ್ಟು ಚೆನ್ನಾಗಿ ಹೊಡಿತಾ ಇತ್ತು ನೋಡಿ. ತುಳಸಿ ಗಿಡ ಎಲ್ಲ ಕೆಳಗಿಂದ ಹೊಡಿತಾ ಇತ್ತು. ಇವಾಗ ನೋಡು ಮೆಣಸಿನ ಗಿಡ, ಯಾರೋ ಮೆಣಸಿನ ಕುಡಿ ಎಲ್ಲ ಕಿತ್ತೋರಿ ನೋಡು. ಅಕ್ಕ ಇದ್ದಿದ್ದಾಗ ಏನು ಮಾಡ್ತಾರೆ ಕಿತ್ಕೊಂಡವ್ರಿ ನೋಡು. ಅದನ್ನ ಹಾಕ್ತಾರ. ಮೆಣಸಿನ ಕುಡಿ ಎಂಥ ಜನಗಳು ಗೊತ್ತಾಯ್ತು ನೋಡಿ. ಒಂದು ವಾರ ಕಳೆದ್ರೆ ಮೆಣಸಿನ್ಕಾಯಿ ಬಿಡ್ತಾವೆ ನೋಡು, ಎಲ್ಲ ಹೂವು ಆಗೈತೆ. ಯಾರು ರೋಡಾಗ ಹೋಗೋದು ಮಕ್ಕಳು ನಾವೇ ಮಾಡೋದು. ಚೆನ್ನಾಯ್ತು ನೋಡು. ಪುದೀನ ಇದೆ, ಮಸಪ್ಪಿಗೆ ಹಾಕ್ತಾರ. ಮೆಣಸಿನ ಕುಡಿ ಮಸಪ್ಪಿಗೆ ಹಾಕ್ತಾರೆ ನೋಡಿ. ಎಲ್ಲ ಕಿತ್ತವ್ರೆ ಯಾರು ನೋಡು. ಎಷ್ಟು ಚೆನ್ನಾಗಿ ಹೂವು ಆಗಿತ್ತು ನೋಡು. ಹೂವು ನೋಡಿ ಎಷ್ಟು ಚೆನ್ನಾಗಿ. ಇನ್ನೊಂದು ವಾರ ಕಳೆದ್ರೆ ಮೆಣಸಿನ್ಕಾಯಿ ಬಿಡ್ತವೆ. ಪುದೀನ, ಮೆಣಸಿನ್ಕಾಯಿ, ಬೆರಕೆ ಸೊಪ್ಪು ನೋಡಿ. ಆಗ್ಬಿಟ್ಟೈತಿ ನೀರು ಜಾಸ್ತಿ, ಬಿಸಿಲೇನು ಸುಮಾರಾಗಿ ಹೊಡಿತೈತ. ಅದ್ರಾಗೂ ನೋಡಿ ಏನೋ ಇದು ಕಾಯಿ ಬಿಟ್ಟಲ್ಲಿ, ಅದೆಂತ ಹೇಳೋ ಕಾಸಿ ಕಣಗ್ಲು ಗಿಡ. ಕಾಸು ಕೊಟ್ಟರೆ ಕಣಗ್ಲು ಕೊಡ್ತಾರ. ಕಾಸಿ ಕಣಗ್ಲು. ಗುಲಾಬಿ ಗಿಡ ಎಲ್ಲ ಕಟ್ ಮಾಡಬೇಕು,
ಎಲ್ಲ ಚಿಕ್ಕ ಚಿಕ್ಕ ಎಲ್ಲ ಪೂರ್ತಿ ಎಲ್ಲ ಕಟ್ ಮಾಡಿದ್ರೆ ಹೊಡಿತೈತೆ. ಅಕ್ಕಿ ತೊಳೆದಿರೋ ನೀರು ಇದಿರಕ್ಕೆ ನೋಡು ಎಷ್ಟು ಚೆನ್ನಾಗಿ ಗೊತ್ತೈತೆ. ಇದು ನೋಡು, ಇದು ಹಾಕಿದಾಗ ಇಷ್ಟೇ ಉದ್ದ ಗಿಡ ಅವ್ರು ಯಾರು ಮಾಡ್ತಾವೋ ಇತ್ತು ಸಾಮಾನು ನಮ್ಮನೆ ತಕ್ಕ ಇಕ್ತಿದ್ದಂಗೆ ಇಷ್ಟು ದೊಡ್ಡ ಗಿಡ ಆಗೈತೆ. ಇನ್ನೂ ದೊಡ್ಡಗಾಗುತ್ತೆ. ಯಾಕೋ ಹಣ್ಣಾಗ್ತೈತಲ್ಲ, ಏಕೆ ಹಣ್ಣಾಗ್ತೈತಲ್ಲ ಏನಕ್ಕೆ? ನನಗೆ ಕೇಳಿದ್ರೆ ನೋಡಿ ನೋಡಿ ಇದೆಲ್ಲ ಎಷ್ಟು ದೊಡ್ಡಗೆ. ಯಾರೋ ಬಿಸಿನೀರು ಹುಯ್ಬಿಟ್ಟಿದ್ರು ಆ ಕುಂಡಕ್ಕೆ. ಬಿಸಿನೀರು ಹುಯ್ದಾದ್ಮೇಲೆ ಅದು ತಳದಲ್ಲಿ ಬುಡ ಇತ್ತಲ್ಲ, ಹಳೆ ಬುಡ ಅಲ್ವಾ, ಅದು ಹಂಗೆ ದೊಡ್ಡಗೆ ತಿರ್ಗಾ ಮತ್ತೆ ಹುಟ್ಟಿತು, ಹೊಸದು ಚಿಗುರು ಬಂದು ಮತ್ತೆ ಇಷ್ಟುದ್ದ ಆಗೈತೆ. ಹೊಟ್ಟೆ ಉರಿ ಜನಗಳಿಗೆ ಬಂದು ಚೆನ್ನಾಗೈತೆ ಚೆನ್ನಾಗೈತೆ ಅಂತಾರೆ. ಅವ್ರ ಕಣ್ಗಳಿಗೆ ಎಲ್ಲ ಹಾಳಾಗೋಗ್ತಿತ್ತು. ಎಷ್ಟು ಉದ್ದು ಬೆಳೆದು ಇನ್ನೂ ಬೆಳೆದ್ರೆ ಹೋಗುತ್ತೆ. ಸೊ ಗೈಸ್ ಹಿಂಗೆ ಮೇಲಿಂದ ಬಂದು ತಿರ್ಗಾ ಕೆಳಗೆ ಬಿಟ್ಟಿದ್ದೀವಿ ನಾವು, ಮ್ಯಾಕ್ ಹೋಗೋದು ಬೇಡ ಅಂತ. ಹೊಟ್ಟೆ ಉರಿ ಜನಗಳು ಕಿತ್ತಾಕ್ಬಿಡ್ತಾರೆ ಬೇಕಾದ್ರೆ ಅದನ್ನು ಬೆಳೆದ ಜಾವ ಇದ್ದಾಗಿ ಜನಗಳು. ಸರಿ ಆಯ್ತು ಬಾ, ಹೂವು ಕಟ್ಟಣ ನೋಡಿ. ನೋಡ್ರಿ, ಇವಳು ಇಷ್ಟೊತ್ತಕ್ಕ ಹೂವು ಕಟ್ಟಿ 3 kg ಹೂವು ಕೊಟ್ಟಿದ್ರು. ಸೊಳ್ಳೆ ಹೊಡ್ಕೊಂಡು ಫೋನ್ ನೋಡ್ಕೊಂಡು ಕೂತಾಳು, ಕಾಲು ನೀಚ್ಕೊಂಡು ದೌಲತ್ ಮಾಡ್ಕೊಂಡು. ಹೂವು ಇಲ್ವಲ್ಲ ಅದಕ್ಕೆ ದೌಲತ್ ಮಾಡ್ಕೊಂಡು ಕೂತ್ಕೊಂಡವಳೆ. ಕಾಲು ನೀಚ್ಕೊಂಡು ಚಿಕನ್ ಸಾರಾಗಿ ತಿಂದ್ಬಿಟ್ಟವಳೆ ಬೆಳಗಿಂದ 2 ಸರಿ ತಿಂದ್ಬಿಟ್ಟು ಇವಾಗ ದೌಲತ್ ಮಾಡ್ಕೊಂಡು ಕುಂತವಳೆ ಕಾಲು ನೀಚ್ಕೊಂಡು. ಅವಳು ದೌಲತ್ ಹಾಳಾಗೋಗ. ಬಿಡಿ, ಪ್ರೈಸ್ ಕೊಡ ನಿಂಗೆ, ನಿಮಗೆ ಪ್ರೈಸ್ ಕೊಡ್ಬೇಕು. ಹಾಂ ಹಾಂ, ಆಮೇಲೆ ಹೋಗು, ಇನ್ನೊಂದು ಸ್ವಲ್ಪ ಚಿಕನ್ ಸಾರು ಐತೆ ಉಣ್ಬಿಟ್ಟು ಮನೆಗೆ. ಯಾವತ್ತೂ ಅವ್ರ ಜೊತೆ ಫೋನಲ್ಲಿ ಮಾತಾಡಿರ್ಲಿಲ್ಲ. ಹೌದಾ, ಭಾನುವಾರ ಮಾತಾಡಿದ್ದು. ಹೌದಾ, ಬಿಡು, ಪ್ರೈಸ್ ಕೊಡ್ಬೇಕು ನಿಂಗೆ. ಅದಕ್ಕೆ ತಿಂದ್ಬಿಟ್ಟು ಜಂಬ ಮಾಡ್ಕೊಂಡು ಕೂತಿದ್ಯಲ್ವಾ. ಏನು ತಿಂದೆ? ಚಿಕನ್ ಸಾರಾಗಿ ತಿಂದಲ್ಲ. ದೌಲತ್ ಹಾಳಾಗೋಗ. ಮಳೆ ನೀರ ತುಂಬ್ಕೊಂಬಿಟ್ಟೈತಲ್ಲ. ನೋಡಿ ಗಾಡಿಗಳೆಲ್ಲ ಹೆಂಗೆ ಗೊತ್ತಾರೆ ನೋಡಿ. ಕೆರೆ ತುಂಬ್ಕೊಂಡಂಗೆ ತುಂಬ್ಕೊಂಡೈತಿ. ಈಜಾಡು ಒಂದು ಸ್ವಲ್ಪ ಚೆನ್ನಾಗಿರ್ತದೆ, ಈಜುಡಿ ನೀರು. ಬನ್ನಿ ನೀವು ಈಜಾಡಿ. ನೋಡಿ ಗೈಸ್, ಇವಳು ಮುನ್ಸಿಪಾಲ್ಟಿ ಕೆಲಸ ಮಾಡ್ತಾವಳೆ ಮಳೆ ಬರ್ತಾ ಇರೋದಕ್ಕೆ. ನೋಡಿ ನೋಡಿ, ಮಳೆ ನೀರೆಲ್ಲ ತುಂಬ್ಕೊಂಡಿದ್ದೆ, ಇಲ್ಲೆಲ್ಲ ಪೂರ್ತಿ ತುಂಬ್ಕೊಂಡಿತ್ತು. ವಿಡಿಯೋ ಮಾಡ್ಲಿಲ್ಲ, ಎಲ್ಲ ಕಸ ಎಲ್ಲ ಬೆಳಿಗ್ಗೆ ಇದ್ ನಂದೇ ಚಾಕ್ರಿಲ್ಲ, ಅಮ್ಮ ಏನ್ ಮಾಡಲ್ಲ, ಎಲ್ಲ ನಾನೇ ಗುಡ್ಸ್ಬೇಕು ಅಂತ ಎಲ್ಲ ಗುಡ್ಸ್ತಾ ಇದೀನಿ. ಒಂದೇ ಸಲ ಮಳೆ ನೀರಾಗೆ ಹೊರಟೋಗಿ. ಆಯ್ತು, ಆ ಕಡೆ ನಿಂತ್ಕೊ. ನೋಡಿ ಇಲ್ಲೆಲ್ಲ ನೋಡಿ ಎಲ್ಲ ಮುನ್ಸಿಪಾಲ್ಟಿ ನೋಡಿ, ಚೆನ್ನಾಗಿ ಮುನ್ಸಿಪಾಲ್ಟಿ ಕೆಲ್ಸಕ್ಕೆ ಏನಾದ್ರು ಕರೆದ್ರೆ ಚೆನ್ನಾಗಿ ಮಾಡ್ತಾಳೆ, ಸಕ್ಕತ್ತಾಗಿ ಮಾಡ್ತಾಳೆ ನೋಡ್ರಿ. ಚೆನ್ನಾಗಿ ಕೆಲಸ ಮಾಡ್ತೀಯ ಮುನ್ಸಿಪಾಲ್ಟಿದು, ಸೂಪರ್ ಕೆಲಸ ಮಾಡ್ತೀಯ. ಚೆನ್ನಾಗಿ ಎಲ್ಲ ತೊಳೆದ್ಬಿಟ್ಟು ಬಾ, ಹೋಗಿ ಎಲ್ಲಾರ ಮನೆ ಮುಂದೆ ಗುಡಿಸ್ಬಿಟ್ಟು ಬರೋ, ಚೆನ್ನಾಗಿ ತೊಳಿತೀಯ. ನೋಡಿ ಅಲ್ಲೆಲ್ಲ ಹೆಂಗೆ ತುಂಬ್ಕೊಂಡೈತಿ ನೋಡಿ. ಇದೆಲ್ಲ ಗುಡ್ಸ್ಲಾರ್ದಲ್ಲೇ ನಿಂತ್ಕೊಂಡಿರುತ್ತೆ. ಚೆನ್ನಾಗಿ ನೀನೇ ಮುನ್ಸಿಪಾಲ್ಟಿ ಕೆಲಸ ಚೆನ್ನಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಪ್ಪಿದ್ರೆ ಚೆನ್ನಾಗಿದ್ದೀರ ಅಂದ್ಕೊಂಡು ಇವತ್ತಿನ ಡೇ ವ್ಲಾಗ್ನ ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಗೈಸ್, ಈಗ ಟೈಮ್ ಎಷ್ಟು ಗೊತ್ತಾ? ಅದೇ 12:15, 1 ಗಂಟೆ ಅಲ್ಲೇ 12:57. ಈಗ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಂದರೆ ನಮ್ಮ ಅಮ್ಮರು ಬರ್ತಾರೆ, ಅದಕ್ಕೆ ನಮ್ಮ ಅತ್ತಿಗೆ ಸೀರೆ ಥರ ಹೋಗ್ತಿದ್ವಿ. ಅದರಿಂದ ಫ್ರೀ ಇಲ್ಲ, ಕೆಲಸ ಅಂತ ಬಂದಿರಲಿಲ್ಲ. ಇವತ್ತು ಬರ್ತವ್ರೆ, ಈಗ 2 ಗಂಟೆಗೆ ಬರ್ತಾರೆ. ಇನ್ನೊಂದು ಅವರಲ್ಲಿ ಹೋಗಿ ನಾವು ಸೀರೆ ತರಬೇಕು. ಅವತ್ತು ತಗೊಂಬರಕ್ಕೆ ಹೋಗಿದ್ದೆ, ಅವತ್ತಿನ ಬ್ಲಾಗ್ ನೋಡಿದ್ರೆ ಅವತ್ತು ತರಕ್ಕೆ ಹೋಗಿದ್ದು ನಮ್ಮ ಅಜ್ಜಿರ ಮನೆಗೆ ಅಲ್ಲೇ ಬಂದು ಹೋಗೋರೆ. ಈಗ ನಮ್ಮ ಮನೆಗೆ ಬರ್ತಾರೆ. ಬನ್ನಿ ಈಗ ಹೋಗ್ಬಿಟ್ಟು ಸೀರೆ ತಗೊಂಡು ಆರತಿ ಐತೆ, ಒಳಗೆ ಕರ್ಕೊಂಡ್ಬಿಡು. ನೋಡಿ ಎಲ್ಲ ಊಟ ಮಾಡ್ತಾಯಿದ್ದೆ. ನಿನ್ನೆ ಚಿಕನ್ ಸಾಂಬಾರಲ್ಲಿ ಊಟ ಮಾಡ್ತೈತಿ, ಇವತ್ತು ತಿರ್ಗಾ ಚಿಕನ್ ನೋಡು. ಕಾಳು ದಿವಸ ಖಾಲಿ ಆಯಿತು, ಬೆಳಗ್ಗೆ ಮಾಡ್ತೀವಿ ಅಂತ ಏನು ವೇಸ್ಟ್ ಆಗಲ್ಲ ನಮಗೆ. ನೋಡಿ ಹೊಸ ಎಷ್ಟೆಲ್ಲ ಮಾಡ್ಕೊಂಡಿದ್ದೀವಿ. ಆಂಟಿ ತಿರ್ಗಿ ಗೊಚ್ಕೊಂತಾರಲ್ಲ, ಹಂಗೆ ಯಾಕೋ ಗೊಚ್ಕೊಬೇಕು ಅಂತ ತಿರ್ಬಾಕಂಗೆ ಗೊಚ್ಕೊಂಡಿದ್ದೀನಿ. ಆಂಟಿ ಎಷ್ಟು ಸಕಾಲ. ಈಗ ಬನ್ನಿ ಹೋಗುವ. ಅಮ್ಮ ಊಟ ಮಾಡ್ತೈತೆ. ಅಂದರೆ ನಾನು ಕರ್ಕೊಂಡೋಗಲ್ಲ ಅಂದರು,
ಇಲ್ಲ ನಾನು ಬರ್ತೀನಿ ಎಲ್ಲಿ ಟ್ಯಾಕ್ಸ್ ಹಾಕ್ತಿರ್ತಾಳೆ ಅಂತ ನಾನು ಬರ್ತೀನಿ ಅಂತ ಹೋಗ್ತಾ ಇದ್ದೀನಿ. ಬನ್ನಿ. ATM ಗಾಡಿ ಹತ್ರ ಹೋಗಿ ದುಡ್ಡು ಇಸ್ಕೊಂಡು ಬೆಳಗ್ಗೆ ATMಗೆ ಹೋಗ್ಬಿಟ್ಟು ಗೈಸ್ ATMಗೆ ಹೋಗಿ ನಿಂತಿದ್ದೀನಿ. ಅವತ್ತೇ ಫಸ್ಟ್ ಹೋಗಿದ್ದು ATMಗೆ. ನಾನು ದುಡ್ಡು ಎತ್ಕೊಳಕ್ಕೆ ಬರ್ತಿಲ್ಲ ನನಗೆ. ಆ ಕಾರ್ಡೇ ತಗೊಂತಿಲ್ಲ. ನೋ ಕಾರ್ಡ್ ಎಂಟ್ರಿ ಅಂತ ಗೊತ್ತೈತಿ. ತಿರ್ಗಾ ಆಮೇಲೆ ನಮ್ಮ ಅಕ್ಕನ ಕರೆದ್ಬಿಟ್ಟು ಎತ್ಕೊಂಬಂದಿದ್ದಾಯ್ತು. ಬನ್ನಿ ಈಗ MG ರೋಡ್ಗೆ ಹೋಗೋಣ. ಸೀರೆ ತಗೊಂಬಂದು ಯಾವುದೇ ಥರ ವೀಡಿಯೋ ಮಾಡಲಿಲ್ಲ. ಪ್ರೈಸು ತೋರಿಸಲ್ಲ, ಬೇಡ. ನೋಡಿ ಗೈಸ್, ಸಕ್ಕತ್ತಾಗೈತೆ ಸೀರೆ ಕಾಂಬಿನೇಷನ್. ಇಲ್ಲಿ ಒಂದು ಬ್ಲೂ ಕಲರ್ ಕಾಣಿಸ್ತೈತಿ ಕ್ಯಾಮ್ರದಾಗೆ. ಬ್ಲೂ ಕಲರ್ ಕಾಣಿಸ್ತೈತಿ. ಇದೊಂಥರ ಗ್ರೀನ್ ಕಲರ್. ಡಾರ್ಕ್ ಬ್ಲೂಗೆ ಗ್ರೀನ್. ಕ್ಯಾಮ್ರಕ್ಕೆ ಒಂಥರ ಕಾಣಿಸ್ತೈತಿ. ಅವತ್ತಿಗಿನ ಬೆಟರ್ ಆಗೈತೆ. ಚೆನ್ನಾಗೈತಿ. ಚೆನ್ನಾಗಿ ಕಾಣುತ್ತೆ. ನಮ್ಮ ಅತ್ತೆಗೆ ಉಟ್ಕೊಂಡ್ರೆ ಸೂಪರಾಗಿ ಕಾಣ್ತಿ. ಉಟ್ಕೊಂಡಾಗ ತೋರಿಸ್ತೀನಿ ನೋಡುವ. ಬಂದು ಉಟ್ಕೊಂಡು ಹೋಗ್ತಾರಲ್ಲ ಈಗ ತೋರಿಸ್ತೀನಿ. ಬಟ್ ಚಿಕ್ಕು